ಕಾರ್ಯಕ್ರಮದಲ್ಲಿ ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಯಂಗರ್ ಜನರೇಷನ್ಗೆ ಈ ಪ್ರಶ್ನೆ ಕೇಳಲೇಬೇಕು ಅಂತ ಡಿಮ್ಯಾಂಡು. ಬಹುಶಃ ಅದರೊಂದಿಗೆ ಈ ಸೆಷನ್ ಮುಗಿಸ್ತೀನಿ. ಈಗ ಮೂನ್ ಮಿಷನ್ ತನಕ ಭಾರತ ಹೆಜ್ಜೆ ಇಟ್ಟಿದೆ. ಸ್ಪೇಸ್ ಟೂರಿಸಂ ಕೂಡ ಬೇಕು ಅಂತ ಹೇಳಿ ಯುವ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತುಂಬಾ ದೂರದ ಕನಸ ಸರ್ ಅಥವಾ ಹತ್ರದಲ್ಲಿ ಇದೀವಾ ಅಂತ ಹೇಳಿ? ಈಗಾಗ್ಲೇ ನಡೀತಾ ಇದೆ. ಯಾಕೆಂದ್ರೆ ಈಗ ಮುಂಚೆ ಮಾನವಂಗೆ ಬಾಹ್ಯಾಕಾಶ ಇಸ್ ಅ ಫೋರ್ತ್ ಫ್ರಾಂಟಿಯರ್. ಮನುಷ್ಯ ಏನ್ ಮಾಡ್ದ, ಮುಂಚೆ ಭೂಮಿನ ಕಾಂಕರ್ ಮಾಡ್ದ, ಓಷನ್ ಕಾಂಕರ್ ಮಾಡ್ದ, ಏರ್ ಸ್ಪೇಸ್ ಮಾಡ್ದ. ಇವತ್ತು ಬಾಹ್ಯಾಕಾಶವನ್ನು ಬಾಹ್ಯಾಕಾಶ ಅಂದ್ರೆ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಟೂರಿಸಂ, ಸ್ಪೇಸ್ ಅಡ್ವೆಂಚರ್, ಸ್ಪೇಸ್ ಹ್ಯಾಬಿಟೇಷನ್, ಸ್ಪೇಸ್ ಎಕ್ಸ್ಪ್ಲಾಯಿಟೇಷನ್, ಜೊತೆಗೆ ಯೂಸಿಂಗ್ ಸ್ಪೇಸ್ ಡಾಮಿನೇಟಿಂಗ್ ಓವರ್ ಅದರ್ಸ್. ಅದು ಎಲ್ಲ ನಡೀತಾ ಇರೋಂಥ ಕೆಲಸ. ಭಾರತದ ಸರ್ಕಾರ ಕೂಡ ಇವತ್ತೇನ್ ಮಾಡಿದೆ ಅಂದ್ರೆ, ಈಗ ಸ್ಪೇಸ್ ಇಸ್ ಎ $1 ಟ್ರಿಲಿಯನ್ ಎಕಾನಮಿ. ಇಂಡಿಯಾ ದೇಶದಲ್ಲಿ ಕೂಡ ಎಲ್ಲರೂ ಅದರಲ್ಲಿ ಭಾಗವಹಿಸಿದರೆ, ಪ್ರೈವೇಟ್ ಎಂಟರ್ಪ್ರೆನ್ಯೂರ್ಸು, ಅಕಾಡೆಮಿಕ್ಸು, ಸ್ಟೂಡೆಂಟ್ಸು, ಸ್ಟಾರ್ಟ್ಅಪ್ಸು ಎಲ್ಲರೂ ಮಾಡಿದ್ರೆ ಭಾರತ ದೇಶ ಕೂಡ ಈ ಸ್ಪೇಸ್ ಎಕಾನಮಿನಲ್ಲಿ ತುಂಬಾ ಮುಂದೆ ಬರೋದಕ್ಕೆ ಸಾಧ್ಯ ಅಂತ, ಅದಕ್ಕೆ ಪರ್ಯಾಯವಾಗಿ ಅವಕಾಶ ಕಲ್ಪಿಸೋಕೆ ಬೇರೆ ಸ್ಪೇಸ್ ಪಾಲಿಸಿ ತಂತು, ಇನ್ ಸ್ಪೇಸ್ ಮಾಡ್ತು, ಎನ್ಸಿಲ್ ಮಾಡ್ತು. ಇದೆಲ್ಲ ಮಾಡಿ ಈಗ ನಾನು ಹೇಳ್ದಂಗೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಗಗನಯಾತ್ರಿಗಳು ಭೂಮಿಯನ್ನು ಸುತ್ತಿ ವಾಪಸ್ ಬರೋಂಗೆ ಮಾಡೋದಕ್ಕೆ ಕೆಲಸ ನಡೀತಾ ಇದೆ ಈಗಾಗಲೇ. ಜೊತೆಗೆ 2035 ಹೊತ್ತಿಗೆ ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅಂತ, ಅದಕ್ಕೆ ಟಾರ್ಗೆಟ್ ಇದೆ. ಜೊತೆಗೆ 2040 ಹೊತ್ತಿಗೆ ಚಂದ್ರನ ಮೇಲೆ ಇಳಿಸಿ ವಾಪಸ್ ಕರ್ಕೊಂಡ್ಬರ್ಬೇಕು, ಅದಕ್ಕೂ ಟಾರ್ಗೆಟ್ ಇದೆ. ಇದೆಲ್ಲ ಕೆಲಸ ನಡೆಯುವಾಗ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲದರಲ್ಲೂ ದೊಡ್ಡ ದೊಡ್ಡ ಅವಕಾಶ ಇದೆ. ಅವರು ತಮ್ಮ ಕೇವಲ ವೈಜ್ಞಾನಿಕ ಪ್ರವೃತ್ತಿಗೋಸ್ಕರನೂ ಮಾಡಬಹುದು, ಜೊತೆಗೆ ಎಂಟರ್ಪ್ರೈಸಸ್ ಆಗಿ ದೇ ಕ್ಯಾನ್ ಅರ್ನ್ ಆಲ್ಸೋ ಲಾಟ್ ಆಫ್ ಮನಿ, ದೇ ಕ್ಯಾನ್ ಆಲ್ಸೋ ಮೇಕ್ ಇಂಡಿಯಾ ರಿಚರ್, ಕಾಂಟ್ರಿಬ್ಯೂಟ್ ಟು ಇಂಡಿಯನ್ ಗ್ರೋತ್. ಈಗ 2047 ಹೊತ್ತಿಗೆ ಇಂಡಿಯಾ ವಾಂಟ್ಸ್ ಟು ರೀಚ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಎಕನಾಮಿಕ್ ಸ್ಟ್ರೆಂತ್ ಎಕ್ಸೆಟ್ರಾ. ಜೊತೆಗೆ ಪೀಪಲ್ ರೆಕಗ್ನೈಸ್ ಯು ಫಾರ್ ಯುವರ್ ಡೆಮಾನ್ಸ್ಟ್ರೇಟೆಡ್ ಕೇಪಬಿಲಿಟಿ. ನಿಮ್ಮ ಕೇಪಬಿಲಿಟಿಯನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದಾಗ ನಿಮ್ಗೆ ಬೆಲೆ ಕೊಡ್ತಾರೆ. ಬರೀ ನೀವು ಹೇಳ್ಕೊಂಡು ತಿರ್ಗಾಡಿದ್ರೆ ಯಾರು ಮಾಡಲ್ಲ. ಇದನ್ನೇ ಇಸ್ರೋ ಸಂಸ್ಥೆ ಒಂದು ರೀತಿಯಲ್ಲಿ ತುಂಬಾ ಕಡಿಮೆ, ಈಗ ಸೌಂಡಿಂಗ್ ರಾಕೆಟ್ಸ್ಗಳ ಮೂಲಕ ಶುರು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಮುಂದುವರಿದ ರಾಷ್ಟ್ರ ಸ್ಪೇಸ್ ಟೆಕ್ನಾಲಜಿನಲ್ಲಿ ಅಂತ ತೋರಿಸ್ಕೊಡಕ್ಕೆ ಸಾಧ್ಯ ಆಗ್ತಾ ಇರತ್ತಂತ ಕೆಲಸ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಿರಣ್ ಸರ್, ನಿಮ್ಮ ಹತ್ರ ಮಾತಾಡಕ್ಕೆ ಇನ್ನೂ ಸಾಕಷ್ಟು ವಿಚಾರ ಇದೆ. ಬಹುಶಃ ನಾನು ಇಲ್ಲೇನೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ, ನಮ್ಮ ಚಾನಲ್ಗೆ ಬನ್ನಿ, ಒಂದು ಸುದೀರ್ಘವಾದ ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳಿ. ಫಾರ್ ದಿಸ್ ಸೆಷನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಯಂಗರ್ ಜನರೇಷನ್ಗೆ ಈ ಪ್ರಶ್ನೆ ಕೇಳಲೇಬೇಕು ಅಂತ ಡಿಮ್ಯಾಂಡು. ಬಹುಶಃ ಅದರೊಂದಿಗೆ ಈ ಸೆಷನ್ ಮುಗಿಸ್ತೀನಿ. ಈಗ ಮೂನ್ ಮಿಷನ್ ತನಕ ಭಾರತ ಹೆಜ್ಜೆ ಇಟ್ಟಿದೆ. ಸ್ಪೇಸ್ ಟೂರಿಸಂ ಕೂಡ ಬೇಕು ಅಂತ ಹೇಳಿ ಯುವ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತುಂಬಾ ದೂರದ ಕನಸ ಸರ್ ಅಥವಾ ಹತ್ರದಲ್ಲಿ ಇದೀವಾ ಅಂತ ಹೇಳಿ? ಈಗಾಗ್ಲೇ ನಡೀತಾ ಇದೆ. ಯಾಕೆಂದ್ರೆ ಈಗ ಮುಂಚೆ ಮಾನವಂಗೆ ಬಾಹ್ಯಾಕಾಶ ಇಸ್ ಅ ಫೋರ್ತ್ ಫ್ರಾಂಟಿಯರ್. ಮನುಷ್ಯ ಏನ್ ಮಾಡ್ದ, ಮುಂಚೆ ಭೂಮಿನ ಕಾಂಕರ್ ಮಾಡ್ದ, ಓಷನ್ ಕಾಂಕರ್ ಮಾಡ್ದ, ಏರ್ ಸ್ಪೇಸ್ ಮಾಡ್ದ. ಇವತ್ತು ಬಾಹ್ಯಾಕಾಶವನ್ನು ಬಾಹ್ಯಾಕಾಶ ಅಂದ್ರೆ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಟೂರಿಸಂ, ಸ್ಪೇಸ್ ಅಡ್ವೆಂಚರ್, ಸ್ಪೇಸ್ ಹ್ಯಾಬಿಟೇಷನ್, ಸ್ಪೇಸ್ ಎಕ್ಸ್ಪ್ಲಾಯಿಟೇಷನ್, ಜೊತೆಗೆ ಯೂಸಿಂಗ್ ಸ್ಪೇಸ್ ಡಾಮಿನೇಟಿಂಗ್ ಓವರ್ ಅದರ್ಸ್. ಅದು ಎಲ್ಲ ನಡೀತಾ ಇರೋಂಥ ಕೆಲಸ. ಭಾರತದ ಸರ್ಕಾರ ಕೂಡ ಇವತ್ತೇನ್ ಮಾಡಿದೆ ಅಂದ್ರೆ, ಈಗ ಸ್ಪೇಸ್ ಇಸ್ ಎ $1 ಟ್ರಿಲಿಯನ್ ಎಕಾನಮಿ. ಇಂಡಿಯಾ ದೇಶದಲ್ಲಿ ಕೂಡ ಎಲ್ಲರೂ ಅದರಲ್ಲಿ ಭಾಗವಹಿಸಿದರೆ, ಪ್ರೈವೇಟ್ ಎಂಟರ್ಪ್ರೆನ್ಯೂರ್ಸು, ಅಕಾಡೆಮಿಕ್ಸು, ಸ್ಟೂಡೆಂಟ್ಸು, ಸ್ಟಾರ್ಟ್ಅಪ್ಸು ಎಲ್ಲರೂ ಮಾಡಿದ್ರೆ ಭಾರತ ದೇಶ ಕೂಡ ಈ ಸ್ಪೇಸ್ ಎಕಾನಮಿನಲ್ಲಿ ತುಂಬಾ ಮುಂದೆ ಬರೋದಕ್ಕೆ ಸಾಧ್ಯ ಅಂತ, ಅದಕ್ಕೆ ಪರ್ಯಾಯವಾಗಿ ಅವಕಾಶ ಕಲ್ಪಿಸೋಕೆ ಬೇರೆ ಸ್ಪೇಸ್ ಪಾಲಿಸಿ ತಂತು, ಇನ್ ಸ್ಪೇಸ್ ಮಾಡ್ತು, ಎನ್ಸಿಲ್ ಮಾಡ್ತು. ಇದೆಲ್ಲ ಮಾಡಿ ಈಗ ನಾನು ಹೇಳ್ದಂಗೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಗಗನಯಾತ್ರಿಗಳು ಭೂಮಿಯನ್ನು ಸುತ್ತಿ ವಾಪಸ್ ಬರೋಂಗೆ ಮಾಡೋದಕ್ಕೆ ಕೆಲಸ ನಡೀತಾ ಇದೆ ಈಗಾಗಲೇ. ಜೊತೆಗೆ 2035 ಹೊತ್ತಿಗೆ ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅಂತ, ಅದಕ್ಕೆ ಟಾರ್ಗೆಟ್ ಇದೆ. ಜೊತೆಗೆ 2040 ಹೊತ್ತಿಗೆ ಚಂದ್ರನ ಮೇಲೆ ಇಳಿಸಿ ವಾಪಸ್ ಕರ್ಕೊಂಡ್ಬರ್ಬೇಕು, ಅದಕ್ಕೂ ಟಾರ್ಗೆಟ್ ಇದೆ. ಇದೆಲ್ಲ ಕೆಲಸ ನಡೆಯುವಾಗ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲದರಲ್ಲೂ ದೊಡ್ಡ ದೊಡ್ಡ ಅವಕಾಶ ಇದೆ. ಅವರು ತಮ್ಮ ಕೇವಲ ವೈಜ್ಞಾನಿಕ ಪ್ರವೃತ್ತಿಗೋಸ್ಕರನೂ ಮಾಡಬಹುದು, ಜೊತೆಗೆ ಎಂಟರ್ಪ್ರೈಸಸ್ ಆಗಿ ದೇ ಕ್ಯಾನ್ ಅರ್ನ್ ಆಲ್ಸೋ ಲಾಟ್ ಆಫ್ ಮನಿ, ದೇ ಕ್ಯಾನ್ ಆಲ್ಸೋ ಮೇಕ್ ಇಂಡಿಯಾ ರಿಚರ್, ಕಾಂಟ್ರಿಬ್ಯೂಟ್ ಟು ಇಂಡಿಯನ್ ಗ್ರೋತ್. ಈಗ 2047 ಹೊತ್ತಿಗೆ ಇಂಡಿಯಾ ವಾಂಟ್ಸ್ ಟು ರೀಚ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಎಕನಾಮಿಕ್ ಸ್ಟ್ರೆಂತ್ ಎಕ್ಸೆಟ್ರಾ. ಜೊತೆಗೆ
ಪೀಪಲ್ ರೆಕಗ್ನೈಸ್ ಯು ಫಾರ್ ಯುವರ್ ಡೆಮಾನ್ಸ್ಟ್ರೇಟೆಡ್ ಕೇಪಬಿಲಿಟಿ. ನಿಮ್ಮ ಕೇಪಬಿಲಿಟಿಯನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದಾಗ ನಿಮ್ಗೆ ಬೆಲೆ ಕೊಡ್ತಾರೆ. ಬರೀ ನೀವು ಹೇಳ್ಕೊಂಡು ತಿರ್ಗಾಡಿದ್ರೆ ಯಾರು ಮಾಡಲ್ಲ. ಇದನ್ನೇ ಇಸ್ರೋ ಸಂಸ್ಥೆ ಒಂದು ರೀತಿಯಲ್ಲಿ ತುಂಬಾ ಕಡಿಮೆ ಈಗ ಸೌಂಡಿಂಗ್ ರಾಕೆಟ್ಸ್ಗಳ ಮೂಲಕ ಶುರು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಮುಂದುವರಿದ ರಾಷ್ಟ್ರ ಸ್ಪೇಸ್ ಟೆಕ್ನಾಲಜಿನಲ್ಲಿ ಅಂತ ತೋರಿಸ್ಕೊಡಕ್ಕೆ ಸಾಧ್ಯ ಆಗ್ತಾ ಇರತ್ತಂತ ಕೆಲಸ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಿರಣ್ ಸರ್, ನಿಮ್ಮ ಹತ್ರ ಮಾತಾಡಕ್ಕೆ ಇನ್ನೂ ಸಾಕಷ್ಟು ವಿಚಾರ ಇದೆ. ಬಹುಶಃ ನಾನು ಇಲ್ಲೇನೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ, ನಮ್ಮ ಚಾನಲ್ ಬನ್ನಿ, ಒಂದು ಸುದೀರ್ಘವಾದ ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳಿ. ಫಾರ್ ದಿಸ್ ಸೆಷನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಯಂಗರ್ ಜನರೇಷನ್ಗೆ ಈ ಪ್ರಶ್ನೆ ಕೇಳಲೇಬೇಕು ಅಂತ ಡಿಮಾಂಡು. ಬಹುಶಃ ಅದರೊಂದಿಗೆ ಈ ಸೆಷನ್ ಮುಗಿಸ್ತೀನಿ. ಈಗ ಮೂನ್ ಮಿಷನ್ ತನಕ ಭಾರತ ಹೆಜ್ಜೆ ಇಟ್ಟಿದೆ. ಸ್ಪೇಸ್ ಟೂರಿಸಂ ಕೂಡ ಬೇಕು ಅಂತ ಹೇಳಿ ಯುವ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತುಂಬಾ ದೂರದ ಕನಸ ಸರ್, ಅಥವಾ ಹತ್ರದಲ್ಲಿ ಇದೀವ ಅಂತ ಹೇಳಿ? ಈಗಾಗಲೇ ನಡೀತಾ ಇದೆ. ಯಾಕೆಂದ್ರೆ ಈಗ ಮುಂಚೆ ಮಾನವಂಗೆ ಬಾಹ್ಯಾಕಾಶ ಇಸ್ ಅ ಫೋರ್ತ್ ಫ್ರಾಂಟಿಯರ್. ಮನುಷ್ಯ ಏನ್ ಮಾಡ್ದ, ಮುಂಚೆ ಭೂಮಿನ ಕಾಂಕರ್ ಮಾಡ್ದ, ಓಷನ್ ಕಾಂಕರ್ ಮಾಡ್ದ, ಏರ್ ಸ್ಪೇಸ್ ಮಾಡ್ದ. ಇವತ್ತು ಬಾಹ್ಯಾಕಾಶವನ್ನು ಬಾಹ್ಯಾಕಾಶ ಅಂದ್ರೆ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಟೂರಿಸಂ, ಸ್ಪೇಸ್ ಅಡ್ವೆಂಚರ್, ಸ್ಪೇಸ್ ಹ್ಯಾಬಿಟೇಷನ್, ಸ್ಪೇಸ್ ಎಕ್ಸ್ಪ್ಲಾಯಿಟೇಷನ್, ಜೊತೆಗೆ ಯೂಸಿಂಗ್ ಸ್ಪೇಸ್ ಡಾಮಿನೇಟಿಂಗ್ ಓವರ್ ಅದರ್ಸ್. ಅದು ಎಲ್ಲ ನಡೀತಾ ಇರೋಂಥ ಕೆಲಸ. ಭಾರತದ ಸರ್ಕಾರ ಕೂಡ ಇವತ್ತೇನ್ ಮಾಡಿದೆ ಅಂದ್ರೆ, ಈಗ ಸ್ಪೇಸ್ ಇಸ್ ಎ $1 ಟ್ರಿಲಿಯನ್ ಎಕಾನಮಿ. ಇಂಡಿಯಾ ದೇಶದಲ್ಲಿ ಕೂಡ ಎಲ್ಲರೂ ಅದರಲ್ಲಿ ಭಾಗವಹಿಸಿದರೆ, ಪ್ರೈವೇಟ್ ಎಂಟರ್ಪ್ರೆನ್ಯೂರ್ಸು, ಅಕಾಡೆಮಿಕ್ಸು, ಸ್ಟೂಡೆಂಟ್ಸು, ಸ್ಟಾರ್ಟ್ಅಪ್ಸು ಎಲ್ಲರೂ ಮಾಡಿದ್ರೆ ಭಾರತ ದೇಶ ಕೂಡ ಈ ಸ್ಪೇಸ್ ಎಕಾನಮಿನಲ್ಲಿ ತುಂಬಾ ಮುಂದೆ ಬರೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಪರ್ಯಾಯವಾಗಿ ಅವಕಾಶ ಕಲ್ಪಿಸೋಕೆ ಬೇರೆ ಸ್ಪೇಸ್ ಪಾಲಿಸಿ ತಂತು, ಇನ್ ಸ್ಪೇಸ್ ಮಾಡ್ತು, ಎನ್ಸಿಲ್ ಮಾಡ್ತು. ಇದೆಲ್ಲ ಮಾಡಿ ಈಗ ನಾನು ಹೇಳ್ದಂಗೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಗಗನಯಾತ್ರಿಗಳು ಭೂಮಿಯನ್ನು ಸುತ್ತಿ ವಾಪಸ್ ಬರೋಂಗೆ ಮಾಡೋದಕ್ಕೆ ಕೆಲಸ ನಡೀತಾ ಇದೆ ಈಗಾಗಲೇ. ಜೊತೆಗೆ 2035 ಹೊತ್ತಿಗೆ ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅಂತ, ಅದಕ್ಕೆ ಟಾರ್ಗೆಟ್ ಇದೆ. ಜೊತೆಗೆ 2040 ಹೊತ್ತಿಗೆ ಚಂದ್ರನ ಮೇಲೆ ಇಳಿಸಿ ವಾಪಸ್ ಕರ್ಕೊಂಡ್ಬರ್ಬೇಕು, ಅದಕ್ಕೂ ಟಾರ್ಗೆಟ್ ಇದೆ. ಇದೆಲ್ಲ ಕೆಲಸ ನಡೆಯುವಾಗ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲದರಲ್ಲೂ ದೊಡ್ಡ ದೊಡ್ಡ ಅವಕಾಶ ಇದೆ. ಅವರು ತಮ್ಮ ಕೇವಲ ವೈಜ್ಞಾನಿಕ ಪ್ರವೃತ್ತಿಗೋಸ್ಕರನೂ ಮಾಡಬಹುದು, ಜೊತೆಗೆ ಎಂಟರ್ಪ್ರೈಸಸ್ ಆಗಿ ದೇ ಕ್ಯಾನ್ ಅರ್ನ್ ಆಲ್ಸೋ ಲಾಟ್ ಆಫ್ ಮನಿ, ದೇ ಕ್ಯಾನ್ ಆಲ್ಸೋ ಮೇಕ್ ಇಂಡಿಯಾ ರಿಚರ್, ಕಾಂಟ್ರಿಬ್ಯೂಟ್ ಟು ಇಂಡಿಯನ್ ಗ್ರೋತ್. ಈಗ 2047 ಹೊತ್ತಿಗೆ ಇಂಡಿಯಾ ವಾಂಟ್ಸ್ ಟು ರೀಚ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಎಕನಾಮಿಕ್ ಸ್ಟ್ರೆಂತ್ ಎಕ್ಸೆಟ್ರಾ. ಜೊತೆಗೆ ಪೀಪಲ್ ರೆಕಗ್ನೈಸ್ ಯು ಫಾರ್ ಯುವರ್ ಡೆಮಾನ್ಸ್ಟ್ರೇಟೆಡ್ ಕೇಪಬಿಲಿಟಿ. ನಿಮ್ಮ ಕೇಪಬಿಲಿಟಿಯನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದಾಗ ನಿಮ್ಗೆ ಬೆಲೆ ಕೊಡ್ತಾರೆ. ಬರೀ ನೀವು ಹೇಳ್ಕೊಂಡು ತಿರ್ಗಾಡಿದ್ರೆ ಯಾರು ಮಾಡಲ್ಲ. ಇದನ್ನೇ ಇಸ್ರೋ ಸಂಸ್ಥೆ ಒಂದು ರೀತಿಯಲ್ಲಿ ತುಂಬಾ ಕಡಿಮೆ ಈಗ ಸೌಂಡಿಂಗ್ ರಾಕೆಟ್ಸ್ಗಳ ಮೂಲಕ ಶುರು ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಮುಂದುವರಿದ ರಾಷ್ಟ್ರ ಸ್ಪೇಸ್ ಟೆಕ್ನಾಲಜಿನಲ್ಲಿ ಅಂತ ತೋರಿಸ್ಕೊಡಕ್ಕೆ ಸಾಧ್ಯ ಆಗ್ತಾ ಇರತ್ತಂತ ಕೆಲಸ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಿರಣ್ ಸರ್, ನಿಮ್ಮ ಹತ್ರ ಮಾತಾಡಕ್ಕೆ ಇನ್ನೂ ಸಾಕಷ್ಟು ವಿಚಾರ ಇದೆ. ಬಹುಶಃ ನಾನು ಇಲ್ಲೇನೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ, ನಮ್ಮ ಚಾನಲ್ ಬನ್ನಿ, ಒಂದು ಸುದೀರ್ಘವಾದ ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳಿ. ಫಾರ್ ದಿಸ್ ಸೆಷನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.